ವಿಡಿಯೋ ಶೂಟ್ ಮಾಡೋದಂದ್ರ ಬ್ಯಾಡ್ ಅಂತಾಳು. ಹೋಗ್ಕೊಂಡ್ ನಡ್ಕೋತ್ ಮತ್ತ ಏ ಅದ್ ಎಲ್ಲಿ ನನ್ನ ಐತ್ ಹೋಗೋಣ ಅಲ್ಲಿ ತಕೊಂಡು ವ್ಯೂ ಪಾಯಿಂಟ್ ಐತಿದ ನೋಡು ಹೆಂಗ್ ಕಾಣಿಸತಾಳಿ. ಯಾರಿ ಯಾರಿ ಬೆಡಗಿ ಬೆಳ್ಳಂ ಬೆಳ್ಳಿ ಮೈಯ ಹುಡುಗಿ. ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೆಂಗದಿರಿ, ಆರಾಮದಿರೇನ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡ ಇವತ್ತ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆಯಿಂದ. ಬಟ್ ಬೆಳಗ್ಗಿಂದನೂ ಮೋಡ ಕವಿದ ವಾತಾವರಣ ಐತಿ, ಮಳೆ ಅಂತೂ ಕಂಟಿನ್ಯೂ ಸ್ಟಾರ್ಟ್ ಐತಿ. ಬಟ್ ಇವತ್ತು ಮಂಜೂರಿಗೆ ಸುಟ್ಟಿ ಇದೆ ಅಂತ ಹೇಳಿ ಹೊರಗೆ ಹೊಂಟೇವಿ. ಎಲ್ಲಿ ಹೊಂಟೇವಿ ಅಂತಂದ್ರೆ ಅವ್ರನ್ನ ಕೇಳ. ಬೆಳಗ್ಗೆ ಎದ್ಕು ನಾವು ದೇವ್ರ ಪೂಜೆ ಆಯ್ತು, ಮನಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ನಿ, ತಿಂದಿದ್ದು. ಮನ್ಯಾಗ ರೆಸ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವು. ಬಟ್ ಸಡನ್ ಆಗಿ ಮಂಜೂರ್ಗೆ ಒಂದು ಬೇರೆನ ಪ್ಲಾನ್ ಆಯ್ತು. ಏನಂತ ಹೇಳ್ಬರ್ಲ? ಇವತ್ತು ಫಸ್ಟ್ ಬಂಡಾರ ಡೊಂಗರ ಹೋಗೋದ, ಆಮೇಲೆ ಒಂದು ಮೂವಿ ನೋಡ್ಕೊಂಡ್ ಬರೋದು, ಇದು ಪ್ಲಾನ್. ಜಸ್ಟ್ ತಳೆಗಾವ್ ಹೋಗಿ ಮೂವಿ ನೋಡ್ಕೊಂಡ್ ಬರೋದ. ಇಲ್ಲೇ ಒಂದು ಪ್ಲೇಸ್ ಐತಿ, ಸಣ್ಣದ್ ಗುಡ್ಡ ಎಲ್ಲ ಐತಿ, ಬಂಡಾರ ಡೊಂಗರ ಅಂತ, ಅಲ್ಲಿ ಫೋಟೋ ಶೂಟ್ ಮಾಡ್ಕೋದು ಅಷ್ಟೇ. ನಾರ್ಮಲ್ ಆಗಿ ಇದೊಂದು ಡ್ರೆಸ್ ಹಾಕೋನೇನ ಅಷ್ಟ. ಥಂಡದು ಹತ್ತಿರ ಎಮರ್ಜೆನ್ಸಿಗೆ ನಂಗೆ ಏನು ಗೊತ್ತಿಲ್ಲ, ಬಟ್ ಅವ್ರಂದ್ರು ಫುಲ್ ಪ್ಯಾಕ್ ಆಗ್ಯಾರ. ನಂಗೂ ಏನಾದ್ರು ತಗೋಲ್ಲ ಎಮರ್ಜೆನ್ಸಿಗೆ ಮತ್ತ. ನೋಡು ತಳಗಲ್ಲಿ ಸ್ವೆಟರ್ ಇಟ್ಟ ನಂಗೆ ಗೊತ್ತಾ. ಹಾಂ ಅದು ತಗೋ, ತಳಗಿನ ತಗೋ. ಹಾಂ ಅದು ಎಮರ್ಜೆನ್ಸಿ ತಗೋ. ಎಮರ್ಜೆನ್ಸಿಗೆ ನಾನು ನನ್ನ ಜಾಕೆಟ್ ತಗೋತೀನಿ. ಬೆಳಗುಣ ಲೈಟ್ ಆಫ್ ಮಾಡ್ರಿ. ಅಂತರೂ ಮನ್ಯಾಗ ರೆಸ್ಟ್ ಮಾಡೋದಿತ್ತು. ಬಟ್ ಮಂಜು ಸಡನ್ ಆಗಿ ಪ್ಲಾನ್ ಮಾಡ್ಯಾರ. ನಾ ಹೆಂಗೆ ಕಾಣತೇನೆ ಹೇಳಿ, ನನಗಂತೂ ಇವತ್ತು ನನ್ನ ಲುಕ್ ಭಾಳ ಇಷ್ಟ ಆಗೈತಿ. ಮೇನ್ ಥಿಂಗ್ ಅಂದ್ರೆ ನಂದು ಐಲೈನರ್ ಭಾಳ ಇಷ್ಟ ಆಗೈತಿ. ನನ್ನ ಪೂರ್ತಿ ಲುಕ್ ನಾನು ನಿಮ್ಗೆ ಹೊರಗೆ ಹೋದ್ಮೇಲೆ ತೋರಿಸ್ತಿಲ್ಲ ಬರ್ರಿ. ನೋಡು ಹೆಂಗ್ ಕಾಣಿಸತಾಳಿ. ಬಲ ನಾವು ಎಲ್ಲರೇ ಹೊರಗಡೆ ಹೋಗಬೇಕು, ಟ್ರಿಪ್ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಮಂಜು ಅವ್ರಿಗೆ ಟೈಮ್ ಸಿಗ್ವತ್ತು, ಅದಕ್ಕೆ ಸದ್ಯಕ್ಕೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡತ್ತೀವಿ. ನೋಡ್ರಿ, ಮಂಜು ಅವರ ಗಾಡಿ ಒಳಗೆ ಬಾಳುಮಮ್ಮ ಅವ್ರ ಫೋಟೋ ಇಟ್ಕೊಂಡಾರು. ಸುಟ್ಟಿ ದಿನ ಮಂಜು ಅವ್ರಿಗೆ ಮನ್ಯಾಗ ಟೈಮ್ ಸ್ಪೆಂಡ್ ಮಾಡ್ರೆ ಇಷ್ಟ ಆಗಂಗಿಲ್ಲ ಅಂತ, ಅವ್ರಿಗೆ ರಿಲ್ಯಾಕ್ಸ್ ಅನ್ಸಂಗಿಲ್ಲ ಅಂತ. ಹೊರಗಡೆ ಮಸ್ತ್ ಮಳಿ ಬರತಿತ್ತು, ಸಾಂಗ್ ಹತ್ತಿತ್ತು. ಮಂಜು ಅವ್ರ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದು ಬಹಳ ರಿಲ್ಯಾಕ್ಸ್ ಫೀಲ್ ಕೊಡತಿತ್ತು. ಹಂಗ ನೇಚರ್ನು ಎಂಜಾಯ್ ಮಾಡತ್ತಿದ್ನಿ. ಫುಲ್ ಮಳೆ ಬರಾಕತ್ತಿದ. ಈ ಮಳಿ ಸಣ್ಣ ಆಗೋದಿಲ್ಲ, ಇದು ಹೆಚ್ಚಾಗತ್ತೈತಿ. ಈ ಲೊಕೇಶನ್ದಾಗ ಕುತ್ಕೊಂಡ್ ಬಿಸಿ ಬಿಸಿ ಚಾ ಕುಡಿಬೇಕು, ಹೌದಲ್ಲ? ಪ್ಲೇಸಿಗೆ ಬಂದೇವ್ ನಾವ. ಇಲ್ಲಿ ಮಸ್ತ್ ವ್ಯೂ ಐತಿ, ವ್ಯೂ ಪಾಯಿಂಟ್ ಐತಿದ, ನಿಮಗ್ ತೋರಿಸ್ತೇನೆ ಬರ್ರಿ. ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು, ಅಂದವಾ ಹೊಗಳಲು ಸಾಧ್ಯವೇ, ನಿನ್ನ ಮುಂದೆ ಮೌನವೇ. ಪ್ಲೇಸ್ ಏನೋ ನೋಡಕ್ ಚಂದ ಇತ್ತು. ಬಟ್ ಮಳೆ ಅಂತೂ ಕಂಟಿನ್ಯೂ ಬರತ್ತಿತ್ತು. ಗಾಳಿ ಛತ್ರಿಗಳೆಲ್ಲ ಹಾರೊಂಟಿದ್ವು. ಯಾವ ರೀತಿನೂ ಫೋಟೋಸ್ ತಕ್ಕೊಳಕ್ ಕಂಫರ್ಟೇಬಲ್ ಆಗವತ್ತಾಗಿತ್ತು. ಬಟ್ ಮಂಜು ಅವ್ರಂತೂ ಫುಲ್ ನೇಚರ್ ಎಂಜಾಯ್ ಮಾಡತ್ತಿದ್ರು. ಅವ್ರಿಗೆ ಬಹಳ ಇಷ್ಟ ಆಯ್ತು ಇವತ್ತಿನ ದಿನದ ವಾತಾವರಣ. ಈ ಪ್ಲೇಸ್ ಸಮೀಪ ಇರೋದ್ರಿಂದ ನಾವು ಅವಾಗ ಇಲ್ಲಿ ಬರ್ತಿರ್ತೇವಿ. ಸರಿ ಆಯ್ತು, ಈಗ ಏನ್ ಹೋಗುನು ಏನ? ಇಲ್ಲಿ ಎಲ್ಲಿ ಫೋಟೋ ಹೊಡಿಲ್ಲ, ಇಲ್ಲಿ ಇಲ್ಲೆಲ್ಲಿ ಈಗ ತಕೋತಿ, ಅಲ್ಲಿ ಕೆಳ ಹೋಗುನು, ಅಲ್ಲಿ ತಕೊಂಡು ಮುಂದ ಈ ಪಾಯಿಂಟ್ ಬೇಡ ಸಾಕಿ. ನೀರಾಗಲೇ ಮೈಯ ಮೇಲೆ ಜಾರಿ ಹೋಗಲು. ಮಸ್ತ್ ಐತಿ ಲೊಕೇಶನ್. ಹೌದು, ಲೊಕೇಶನ್ ಮಸ್ತ್ ಐತಿ. ಅಂದ್ರೆ ವ್ಯೂ ಪಾಯಿಂಟ್ ಐತಿ, ಇಲ್ಲೊಂದ ಸಮೀಪ ಐತಿ. ಚಂದ್ ಫೋಟೋಸ್ ತೆಗಿತಾರ, ಬಟ್ ನಂಗ ಚಂದ್ ಫೋಟೋ ತೆಗಿಯಾಕ ಬರಂಗಿಲ್ಲ. ನಂದು ಒಂದು ಫೋಟೋ ಹೊಡ ಭಾಳ ಬಯಸ್ಕೋತೇನೆ ಮಂಜೂರ್ ಕಡೆ, ಒಂದು ಚಂದ ತೆಗಿಯಂಗಿಲ್ಲ ನೀ ಅಂತ. ಏನ್ ಮಾಡೋದಂತ ಬರಂಗಿಲ್ಲ. ಬಾರಿ ಕಾಣಿಸ್ತೈತ್ರ, ಮಸ್ತ್ ಐತಿ, ಲುಕಿಂಗ್ ಮಸ್ತ್ ಐತಿ. ಅದು ಎಲ್ಲಿ ಬಳ್ಳಿ ಅಂತ ನನಗೆ ಗೊತ್ತೈತ್ಲ. ಅದು ಆ ಬಳ್ಳಿ, ಅದು ಬಳ್ಳಿ ಬೇರೆ ಐತಿ. ಏ ಅದ್ ಎಲ್ಲಿ ನನ್ನ ಐತ್ ಮಾರ, ನಮ್ಗೆ ಗೊತ್ತೈತಿ. ನಮ್ಮ ಊರಾಗ ಅಂತ ಪೂಜೆ ಮಾಡ್ತಾರ. ಈ ಹೆಣ್ಣು ಮಕ್ಳಿಗೆ ನೀನ್ ಫೋಟೋ ತೆಗಿಲೇನ್ ಬೇಡ, ವಿಡಿಯೋ ಶೂಟ್ ಮಾಡೋದಂದ್ರ ಬ್ಯಾಡ್ ಅಂತಾಳು. ಮೊದಲು ವಿಡಿಯೋ ಶೂಟ್ ಮಾಡೋ ಹುಚ್ಚು ನನಗೈತಿ. ಈಗ ಮಂಜು ಅವ್ರಿಗೆ ಬಂದೈತಿ, ಅದು ನನಗಿಂತ ಡಬಲ್ ಬಂದೈತಿ. ಸಾಕ್ಲಾ? ಅಲ್ಲ, ಚಂದ ಕಾಣಿಸ್ತೈತಿ ಅಂತ. ನಂಗೆ ಸಾಂಗ್ ಓರ್ ನಂಗೆ ಚಾ ಬೇಕಾ? ಚಾ ಬೇಕಾತು, ಮಳ್ಯಾಗ ಚಾ ಬೇಕಾತು. ನಾ ಹೋಗ್ಕೊಂಡು ನಡ್ಕೋತ ಮತ್ತ ನಂಗೆ ಹೆಜ್ಜೆಗೊಂದು ಹೆಜ್ಜೆ ಜೋಡಿ ಗೋಡಿ ಸಾಗೋ ಸಂಜೆ ಮಧುರ ಸುಮಧುರ. ನನಗಿಂತ ಹೆಚ್ಚು ಹುಚ್ಚು ವಿಡಿಯೋಸ್ ಮತ್ತು ಫೋಟೋಸ್ ಮಂಜು ಅವ್ರಿಗೆ ಐತಿ. ನನಗೆ ಇತ್ತೀಚೆಗೆ ಗೊತ್ತಾಗತೈತಿ.
ಹೌದು, ಎಲ್ಲಾರ ಮನಸ್ಸೊಳಗುನ ಚಂದ ಕಾಣ್ಬೇಕು ಅನ್ನೋದೊಂದು ಇರ್ತೈತಿ. ಬಟ್ ಅದನ್ನ ಅವ್ರು ಗುರ್ತಿಸ್ಕೋಬೇಕು. ಮಂಜು ಅವ್ರಿಗೆ ಅವ್ರು ಗುರ್ತಿಸ್ಕೊಂಡವ್ರು ನಾನು ಚಂದ ಕಾಣ್ಬೇಕು ಆ್ಯಂಡ್ ನನಗೆ ಸಮ್ ಫೋಟೋಸ್ ಇರಬೇಕು ಅಂತ ಹೇಳಿ. ಅಯ್ಯಪ್ಪ ದೇವ್ರೆ, ಅವ್ರದ್ದು ಮುಗಿಯವಾತಾಗೈತಿ. ಸೊ ಫೈನಲಿ ಈಗ ನಾನು ಸಾಕು ಅನ್ನಿ ನಂಗೆ ಸ್ವಲ್ಪ ಚಹಾ ಕುಡಿಯೋಂಗಾಗೈತಿ. ಅಷ್ಟು ಮಳೆ ಬರತೈತಿ ಇಂಥ ಚಲೋ ವೆದರ್ನ್ಯಾಗ. ಚಹಾ ಕುಡಿಲಿಲ್ಲ ಅಂದ್ರೆ ಹೆಂಗ? ಸೊ ಚಹಾ ಕುಡಿತೇವಿ, ಒಂದು ಮೂವಿ ನೋಡ್ಕೊಂಬರ್ತೀವಿ. ಕಾಮಿಡಿ ಮೂವಿ ಐತಂತ ಮಂಜು ಅವ್ರು ಅನ್ನತಾರು. ನಾ ಟ್ರೇಲರ್ ಅದು ಏನೂ ನೋಡಿಲ್ಲ. ಎಲ್ಲ ಮೂವಿ ನೋಡ್ತೀನಿ. ನಾನು ಹಾನೆಸ್ಟ್ ರಿವ್ಯೂ ಹೇಳ್ತೀನಿ. ಅದು ಹಿಂದಿ ಮೂವಿ ಐತಿ. ಸೊ ಕನ್ನಡ ಆಡಿಯನ್ಸ್ ಬೈಕೊಳಕ್ಕೆ ಹೋಗ್ಬೇಡ್ರಿ. ಹಿಂದಿ ಮೂವಿನ ಇಲ್ಲಿ ಯಾವ್ದು ಸಿಗ್ತೈತೆ ಅದೆಲ್ಲ ನೋಡ್ತೇವೆ. ಹಿಂದಿ ನೋಡ್ತೇವೆ, ಮರಾಠಿ ನೋಡ್ತೇವೆ, ಕನ್ನಡನೂ ನೋಡ್ತೇವೆ. ಕನ್ನಡ ಬಂದರೆ ಎಷ್ಟು ದೂರ ಇದ್ರೂ ಹೋಗಿ ನೋಡ್ಕೊಂಬರ್ತೇವೆ ನಾವು. ಸೊ ಎಲ್ಲ ಮೂವಿ ನೋಡ್ತೀವಿ. ಈಗ ಸದ್ಯಕ್ಕಂದ್ರೆ ಹಿಂದಿ ಮೂವಿ ನೋಡತ್ತೇವಿ. ಈಗ ಸ್ವಲ್ಪ ಕೂದಲೆಲ್ಲ ಕಟ್ಕೋತೀನಿ. ಚಹಾ ಕುಡಿ ಮುಂದೆ ನಿಮಗೆ ಸಿಗ್ತೇನೆ. ಅಲ್ಲಿ ಸಿಕ್ಕಷ್ಟೇ ಟ್ಯೂನಾಗಿರಿ. ವಿಡಿಯೋ ಮಾಡ್ಕೊಂಡು ಟೈಮ್ 2:30 ಆಗೈತಿ. ನಮಗೆ ಗೊತ್ತೇ ಇಲ್ಲ. ಸೊ ಈಗ ಲೇಟ್ ಆಗೈತಿ. ಚಹಾದು ಏನು ಕುಡ್ಸಂಗಿಲ್ಲ. ಡೈರೆಕ್ಟ್ ಈಗ ಮೂವಿಗೆ ಹೋಗ್ತೇವಿ. ಅಲ್ಲಿ ಏನಾರ ಕಾಫಿದು ಸಿಕ್ಕರೆ ಕುಡಿತೇನೆ ಅಷ್ಟೇ. ನಾ ಅಂತೂ ಬಣ್ಣ ಹಾಕೊಂಡ್ಬಿಟ್ನಿ. ನಂಗೆ ಓಪನ್ ಹೇರ್ ಬಾಳೋ ತಕ ಮೇಂಟೈನ್ ಮಾಡಕ್ಕೆ ಕಷ್ಟ ಆಗ್ತೈತಿ. ಅದಕ್ಕೆ ನಾ ಬಣ್ಣ ಹಾಕೋನಿ. ಇವತ್ತು ಕಂಪ್ಲೀಟ್ಲಿ ನೇಚರ್ ಭಾಳ ಚಂದ ಐತ್ಲ. ಮಸ್ತ್ ಇದೆ ನೇಚರ್. ಈ ಪ್ಲೇಸಿಗೆ ಬನ್ನಿ ಅಂತ ನಂಗೆ ನೆನಪಾಯಿತು. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಫಸ್ಟ್ ಪುಣೆಗೆ ಬಂದಿದ್ದ ಈ ಊರಿಗೆ ತಳೆಗಾಂವ್ ಬಂದಿದ್ದು ನಾವು. ಇದೇ ಏರಿಯಾದಾಗಿದ್ದು. ಇಲ್ಲಿಂದ ಹಾದು ಹೋಗ್ಬೇಕಾದ್ರೆ ನಂಗೆ ಹಳಿದೆಲ್ಲ ನೆನಪು ಬರತ್ತಿತ್ತು. ಎಲ್ಲೈತಿ ಪೋಸ್ಟಲ್? ಹೌದು, ನಾವಿವತ್ತು ತಳೆಗಾಂವ್ದಾಗಿರೋ ಶಿವಾಜಿ ಟಾಕೀಸಿಗೆ ಬಂದಿದ್ದು ಮೂವಿ ನೋಡಕ. ಚಲೋ ಐತ್ಲೆ ಕಾಫಿ? ಮೂವಿ ಹೆಂಗಿತ್ತು? ಮಸ್ತ್ ಇತ್ತು. ಕಾಮಿಡಿ ಚೆನ್ನಾಗಿತ್ತು. ಒನ್ ಟೈಮ್ ವಾಚಬಲ್. ಚೆನ್ನಾಗಿತ್ತು ನೋಡ. ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಆದಂಗ ಆಯ್ತು. ನಂಗೆ ಕನ್ನಡ ಪಿಕ್ಚರ್ ಮತ್ತು ಆಕ್ಷನ್ ಮೂವಿ ಜಾಸ್ತಿ ಇಷ್ಟ ಆಗ್ತಾವು. ಸಸ್ಪೆನ್ಸ್ ಆಕ್ಷನ್ ಮೂವಿ ಜಾಸ್ತಿ ಇಷ್ಟ ಆಗ್ತಾವು. ಬಟ್ ಇದು ಕಾಮಿಡಿ ಇತ್ತು. ಎಲ್ಲ ಸೀನಿಯರ್ಸ್ ಇದ್ರು ಅದ್ರಾಗ. ಹೇರಪರಿ ಒಳಗ ಅಕ್ಷಯ್ ಕುಮಾರ, ರಾಹುಲ್ ಪಟೇಲ್ ಸಹ ಎಲ್ಲರೂ ಮೋಸ್ಟ್ ಸೀನಿಯರ್ ಪರ್ಸನ್ಸ್ ಎಲ್ಲ ಆಕ್ಟಿಂಗ್ ಮಾಡಿದ್ರು. ಚೆನ್ನಾಗೈತಿ. ಒನ್ ಟೈಮ್ ವಾಚಬಲ್. ಹಾಲಿವುಡ್ ಎಲ್ಲ ಜನ ಅಂದ್ರ ಹಾಲಿವುಡ್ ಯಾರು ಇದಾರಲ್ಲ ಆಕ್ಟರ್ಸ್ಗಳು ಅವರೆಲ್ಲರೂ ಆಕ್ಟಿಂಗ್ ಮಾಡಿದ್ರ ಒಂದು ಫಿಲ್ಮ್. ನಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಆಯ್ತು. ಬಟ್ ಒಂದ್ಸತಿ ಅಡಿಕ್ಟ್ ಆದಂಗ ಆಯ್ತು ನೋಡಿ ಸ್ಟೋರಿ. ಒಂದ್ಸತಿ ಟಚ್ ಆದಂಗ ಆಯ್ತು. ಆಮೇಲೆ ಫುಲ್ ನಂಗೂ ನೋಡ್ಬೇಕಂತ ಅನಿಸ್ತು. ಕ್ಲೈಮ್ಯಾಕ್ಸ್ ಚಲೋ ಐತಿ. ಕ್ಲೈಮ್ಯಾಕ್ಸ್ ಚಂದಿತ್ತು. ಯಾರಿಗಾದ್ರೆ ಜಸ್ಟ್ ಎಂಟರ್ಟೈನ್ಮೆಂಟ್ ಮಾಡೋದಿತ್ತು, ವೀಕೆಂಡ್ ಎಂಜಾಯ್ ಮಾಡೋದಿತ್ತು ಅಂದ್ರೆ ಹೋಗಿ ಒನ್ ಟೈಮ್ ನೋಡ್ಬೋದು ಅಷ್ಟೇ. ಮೂವಿ ನೇಮ್ ಇತ್ತು. ನಾ ಮೂವಿ ನೇಮೇ ಹೇಳಿಲ್ಲ. ವೆಲ್ಕಮ್ ಟು ದಿ ಜಂಗಲ್ ಮೂವಿ ನೋಡಿದ್ದು. ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡು ಮುಂದೆ ಏನಾರ ಫಸ್ಟ್ ಹೇಳಿರ್ತಾನೇನೋ ಗೊತ್ತಿಲ್ಲ. ಬಟ್ ಮೂವಿ ನೇಮ್ ಇತ್ತು ವೆಲ್ಕಮ್ ಟು ದ ಜಂಗಲ್. ಹೊರಗಡೆ ತಿರುಗಾಡಿ ಮೈಂಡ್ ರಿಲ್ಯಾಕ್ಸ್ ಆದ್ರೆ ಮಂಜು ಅವ್ರ ಡಿಮ್ಯಾಂಡ್ಸ್ ಇನ್ನೂ ಮುಗ್ದಿರ್ಲಿಲ್ಲ. ಮನೆಗೆ ಹೋದ ತಕ್ಷಣ ಅವ್ರದ್ದೊಂದು ಸ್ಪೆಷಲ್ ಮೆನು ಇತ್ತು. ಹೊರಗಡೆ ತಿನ್ಬೇಡ ಅಂದಿದ್ದಕ್ಕೆ ನನಗೆ ಮಾಡಕ್ ಹೇಳಿದ್ರು. ಅದು ಏನ್ ಮಾಡ್ತೀನಿ ಅಂತ ನೆಕ್ಸ್ಟ್ ಬ್ಲಾಗ್ದಾಗ ಶೇರ್ ಮಾಡ್ಕೋತೀನಿ ನಿಮ್ ಜೊತೆ. ಮಂಜು ಅವ್ರಿಗೆ ಆಫ್ಟರ್ ಲಾಂಗ್ ಟೈಮ್ ಇವತ್ತು ಸುಟ್ಟಿ ಸಿಕ್ಕೈತಿ. ಅಂಡ್ ಇನ್ನು ಸದ್ಯದಾಗಂತೂ ಸುಟ್ಟಿ ಸಿಗಂಗಿಲ್ಲ. ಅದಕ್ಕೆ ನಾವು ಇವತ್ತಿನ ಪ್ಲಾನ್ ಚಂದ ಮೂವಿ ನೋಡೋದಾಗಿರ್ಬೋದು, ಹೊರಗೆ ತಿರ್ಗಾಡೋದಾಗಿರ್ಬೋದು, ಅದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ವಿ. ಯಾಕಂದ್ರೆ ಸದ್ಯದಾಗ ಮಂಜು ಅವ್ರಿಗೆ ಸುಟ್ಟಿ ಇಲ್ಲ, ಬಹಳ ಕೆಲಸ ಬಂದೈತಂತ. ಅದ್ರ ಸಲುವಾಗಿ ಇವತ್ತು ನಂಗೆ ಫುಲ್ ಡೇ ನನಗೆ ಟೈಮ್ ಕೊಟ್ಟರು. ಅಂಡ್ ಈಗ ಮನೆಗೆ ಹೋಗಿ ರೆಸಿಪಿ ಬ್ಲಾಗು ಮಾಡ್ತೀನಿ. ಅಂಡ್ ಮಂಜು ಅವ್ರ ಫೇವ್ರೆಟ್ ಮೆನು ಐತಿ. ನಾ ಏನೇನ್ ಮಾಡಕಿದ್ದೀನಿ ಅದ್ ನೆಕ್ಸ್ಟ್ ಬ್ಲಾಗ್ದಾಗ ಶೇರ್ ಮಾಡ್ಕೋತೀನಿ. ಅಂದ್ರೆ ಇವತ್ತಿಂದ ಶೂಟ್ ಇರ್ತೈತಿ, ಬಟ್ ನೆಕ್ಸ್ಟ್ ಬ್ಲಾಗ್ದಾಗ ಶೇರ್ ಮಾಡ್ಕೋತೀನಿ. ಇವತ್ತಿನ ಬ್ಲಾಗ್ದಾಗ ಬರೀ ಹೊರಗೆ ಬರೋದಾಗಿರ್ಬೋದು, ಸುತ್ತಾಡೋದಾಗಿರ್ಬೋದು, ಡೇ ವಿತ್ ಮೈ ಹಾಬಿ ಅನ್ನೋ ರೀತಿ ಇವತ್ತಿನ ಬ್ಲಾಗ್ ಆಗಿರ್ತೈತಿ. ಸೊ ನೆಕ್ಸ್ಟ್ ವಿಡಿಯೋ ಲಿಂಕ್ ನಿಮಗೆ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಲಿಂಕ್ ನಿಮಗ ತಕ್ಷಣ ನೋಡಕ್ ಸಿಗ್ತೈತಿ. ಅಂಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಬಾಯ್.